ದುಬೈನಲ್ಲಿ 2 ಬಾರಿ ಚಿನ್ನ ಖರೀದಿಸಿದ್ಲು ರನ್ಯಾ ಅನ್ನುವಂಥದ್ರ ಬಗ್ಗೆ ರನ್ಯಾ ಬಗ್ಗೆ ಈಗ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಚಿನ್ನ ತೆಗೆದುಕೊಂಡು ಜಿನಿವಾಗೆ ಹೋಗುವುದಾಗಿ ಮಾಹಿತಿ ಕೊಟ್ಟಿದ್ಲಂತೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಂತಹ ರನ್ಯಾ ತಾನು ಜೆನೆವಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಆದರೆ ಜೆನೆವಾಗೆ ಹೋಗದೆ ಆಕೆ ಬೆಂಗಳೂರಿಗೆ ಬಂದಿತ್ತು. ಸೊ ಮೊದಲನೇ ಬಾರಿ ನವೆಂಬರ್ 13ನೇ ತಾರೀಕು 2024 ಆವಾಗ ಚಿನ್ನ ಖರೀದಿಸಿರೋದು. ಎರಡನೇ ಬಾರಿ ಡಿಸೆಂಬರ್ 20, 2024 ಚಿನ್ನ ಖರೀದಿಸಿದ್ರು. ಈ ಥರ 2 ಸರಿ ದುಬೈನಲ್ಲಿ ಚಿನ್ನ ಖರೀದಿ ಮಾಡಿ ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು ಕೇಳಿದಾಗ ಇಲ್ಲ ನಾನು ಜಿನೆವಾ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲಂತೆ. ಬಟ್ ಅದನ್ನು ಹೇಳಿ ಬೆಂಗಳೂರಿಗೆ ಏಕೆ ಬಂದಿದ್ಲು ಅನ್ನುವಂಥದ್ರ ಬಗ್ಗೆ ಈಗ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ರನ್ಯಾ ಚಿನ್ನದ ಕಹಾನಿ ಸದ್ಯಕ್ಕೆ ಇಲ್ಲೇ ನಿಂತಿಲ್ಲ. ನಿನ್ನೆ ಕೂಡ ಆಕೆಯ ಜಾಮೀನು ಅರ್ಜಿಯ ವಿಚಾರಣೆ ನಡೀತು. ಸದ್ಯಕ್ಕೆ ಜಾಮೀನು ಸಿಕ್ಕಿಲ್ಲ ಈಗ ರನ್ಯಾಗೆ. ಬಿಕಾಸ್ ಈಕೆಯಿಂದ ಕಸ್ಟಮ್ಸ್ ಸುಂಕ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಸೊ ಈಕೆ ಹಿಂದೆ ಸಾಕಷ್ಟು ಜನ ಪ್ರಭಾವಿಗಳಿರಬಹುದು. ಸೊ ಹಾಗಾಗಿ ಇನ್ನೂ ಕೂಡ ವಿಚಾರಣೆ ನಡೆಸೋ ಅವಶ್ಯಕತೆ ಇದೆ ಅಂತ ಹೇಳಿ ಈಕೆಗೆ ಜಾಮೀನಂತೂ ಸಿಕ್ಕಿಲ್ಲ. ಇನ್ನು ಈಕೆಯ ಬಾಯ್ ಫ್ರೆಂಡ್ ಇವತ್ತು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ. ನಾನು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ರನ್ಯಾ ಸ್ಟೋರಿ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳಿಲ್ಲ. ಯಾಕಂದರೆ ಬಗದಷ್ಟು ಬಂಗಾರ ಸಿಗ್ತಾ ಇದೆ, ಬಂಗಾರದಂತಹ ಸುದ್ದಿ ಕೂಡ ಹೊರ ಬರ್ತಾನೆ ಇದೆ ರನ್ಯಾ ಬಗ್ಗೆ. ಸೊ ಈಗ ಲಭ್ಯವಾಗಿರುವಂಥ ಒಂದು ಮಾಹಿತಿ ಕಿರಣ್, ದುಬೈನಲ್ಲೇ ಈಕೆ ಚಿನ್ನ ಖರೀದಿ ಮಾಡಿದ್ಲು, ಬಟ್ ಬೇರೆ ಎಲ್ಲೋ ಜಿನಿವಾಗೆ ಹೋಗ್ತೀನಿ ಅಂತೇಳಿ ಈಕೆ ಬೆಂಗಳೂರಿಗೆ ಟ್ರಾವೆಲ್ ಮಾಡಿದ್ದಾಳೆ ಅಂತೇಳಿ. ಅಂದರೆ ಫ್ರೀಕ್ವೆಂಟ್ ಆಗಿ ಈಕೆ ದುಬೈನಿಂದ ಚಿನ್ನ ತಂದು ಬೆಂಗಳೂರಿನಲ್ಲಿ ಸಾಗಾಟ ಮಾಡಿದ್ದಾಳೆ ಅಥವಾ ಇಲ್ಲಿ ಮಾರಾಟ ಮಾಡಿದ್ದಾಳೆ ಅನ್ನುವಂಥದ್ದು ಸ್ಪಷ್ಟ. ಕಿರಣ್, ರೆಹಮಾನ್, ಈಗ DRI ಅಧಿಕಾರಿಗಳು ತನಿಖೆ ಮಾಡ್ತಿರಕ 2 ವಿಚಾರಗಳು ಮುಖ್ಯವಾಗಿ ಕಂಡುಬಂತು. ಅವರು ದುಬೈ ಏರ್ಪೋರ್ಟಲ್ಲಿ ರನ್ಯಾನೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಗೋಲ್ಡನ್ನು ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಡಿಕ್ಲರೇಷನ್ ಮಾಡ್ತಾರೆ ಏನು ಏರ್ಪೋರ್ಟ್ನಲ್ಲಿ. ಅಂದರೆ ಆ ಡೇಟಲ್ಲಿ ಸುಮಾರು ನವಂಬರ್ 13ನೇ ತಾರೀಕು 2024 ಮತ್ತು ಡಿಸೆಂಬರ್ 20ನೇ ತಾರೀಕು 2 ಡೇಟಲ್ಲೂ ಕೂಡ ಅವರು ಏರ್ಪೋರ್ಟ್ ಅಥಾರಿಟೀಸ್ ಅಲ್ಲಿ ಇರುವಂಥ ಕಸ್ಟಮ್ ಅಧಿಕಾರಿಗಳ ಮುಂದೆ ಡಿಕ್ಲರೇಷನ್ ಕೊಡ್ತಾರೆ. ಈ ಒಂದು ಗೋಲ್ಡನ್ನು ನಾನು ದುಬೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಇದನ್ನು ನಾನು ಸ್ವಿಟ್ಜರ್ಲ್ಯಾಂಡಲ್ಲಿರುವಂಥ ಜಿನಿವಾ ಸಿಟಿಗೆ ತೊಗೊಂಡೋಗ್ತೀನಿ. ಜಿನಿವಾ ಸಿಟಿ ಇದು ಒಂದು ಗೋಲ್ಡ್ ಹಬ್ ಇರುವಂಥದ್ದು. ಯುರೋಪ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗೋಲ್ಡ್ ಮಾರ್ಕೆಟ್ ಇರುವಂಥ ಒಂದು ಪ್ಲೇಸ್. ಅಲ್ಲಿಗೆ ನಾನು ತೊಗೊಂಡೋಗ್ತೀನಿ ಅಂತ ಆಕೆ ಡಿಕ್ಲೇರ್ ಮಾಡ್ಕೋತಾಳೆ. ಡಿಕ್ಲೇರ್ ಮಾಡ್ಕೊಂಡ ನಂತರ ಆಕೆ ನಂತರ ಜಿನಿವಾಗೆ ಹೋಗೋದಿಲ್ಲ. ಆಕೆ ಬರೋದು ಬೆಂಗಳೂರಿಗೆ. ಅಂದರೆ ಅಲ್ಲಿ ಇಮಿಗ್ರೇಷನಲ್ಲಿ ಪಾಸ್ಪೋರ್ಟಲ್ಲಿ ಸೀಲ್ ಆಗುವಂಥದ್ದು ಆಕೆ ಹೇಳುವಂಥ ಏರ್ಪೋರ್ಟ್ ಅಥಾರಿಟೀಸ್ಗೆ ನಾನು ಜಿನಿವಾಗೆ ಹೋಗ್ತೀನಿ. ಆದರೆ ಆಕೆ ಬೆಂಗಳೂರಿಗೆ ಅಂದರೆ 2 ಟೈಮು ಕೂಡ ಆಕೆ ತಂದಿರುವಂಥದ್ದು ಗೋಲ್ಡ್ ಇಲ್ಲಿಗೆ ತಂದಿರುವಂಥದ್ದು ಇಲ್ಲಿಗಲ್ ಆಗಿ ಇಲ್ಲಿ ತಂದು ಇಲ್ಲಿ ಮತ್ತೆ ಬೇರೆ ಬೇರೆ ಗೋಲ್ಡ್ ಜ್ಯುವೆಲ್ಸ್ ಶಾಪ್ಗಳಿಗೆ ಕೊಟ್ಟಿರುವಂಥದ್ದು ಈಗ ಕಂಡು ಬಂದಿದೆ. ಅಂದರೆ ಅಧಿಕೃತವಾಗಿ, ಅಂದರೆ ಇಲ್ಲಿಗಲ್ ಆಗಿ ಸಾಕಷ್ಟು ಸರಿ, ಅಂದರೆ ಯಾವುದೇ ರೀತಿಯ ಡಿಕ್ಲರೇಷನ್ ಮಾಡ್ಕೊಳ್ದಲ್ಲೇ ಸಾಕಷ್ಟು ಸರಿ, ಅಂದರೆ ಇದು ನೇರವಾಗಿ ಅಲ್ಲಿ ಪರ್ಚೇಸ್ ಮಾಡಿ ಗೋಲ್ಡನ್ನು ತೊಗೊಬಂದು ಇಲ್ಲಿ ಕೊಟ್ಟಿರುವಂಥದ್ದು. ಕೆಲವೊಂದಷ್ಟು ಬ್ಲ್ಯಾಕ್ ಮಾರ್ಕೆಟನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಅದೆಲ್ಲವೂ ಕೂಡ ಮೊನ್ನೆ ಸಿಗಾಕೊಂಡಿದ್ದು ಕೂಡ ಬ್ಲ್ಯಾಕ್ ಮಾರ್ಕೆಟಲ್ಲಿ ತೊಗೊಂಡಂಥ ಗೋಲ್ಡ್ ಅಲ್ಲಿ ಯಾವುದೇ ರೀತಿಯ ಅಲ್ಲಿ ಕೂಡ ದುಬೈಲಿರುವಂಥ ಒಂದು ಗೋಲ್ಡ್ ಅಲ್ಲಿ ಒಂದು ಮಾರ್ಕೆಟಲ್ಲಿ ತೊಗೊಂಡಿರುವಂಥದ್ದಲ್ಲ, ಅಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ತೊಗೊಳ್ಳುವಂಥ ಗೋಲ್ಡನ್ನು ತೊಗೊಬಂದು, ಯಾಕೆಂದರೆ ಇಲ್ಲಿಂದ ಕ್ಯಾಶ್ ಹೋಗುವಂಥದ್ದು ಅಲ್ಲಿ ಕ್ಯಾಶ್ ಹೋಗಿದ್ದಂಥದ್ದನ್ನು ಗೋಲ್ಡ್ ಆಗಿ ಪರ್ಚೇಸ್ ಮಾಡಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ತೊಗೊಬಂದು ಇಲ್ಲಿ ಆಕೆ ಒಂದು ವೈಟ್ ಥರ ಮಾಡ್ಕೊಳ್ತಾ ಇರುವಂಥದ್ದು. ಕೆಲವೊಂದು ಸರಿ ಅಲ್ಲೇ ಪರ್ಚೇಸ್ ಮಾಡಿ, ಅಂದರೆ ಅಲ್ಲಿರುವಂಥ ಗೋಲ್ಡ್ ಶಾಪಲ್ಲಿ ಪರ್ಚೇಸ್ ಮಾಡಿ ತೊಗೊಬಂದಿರುವಂಥದ್ದು ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಈಗ DRI ಅಧಿಕಾರಿಗಳು ಎಷ್ಟು ಸರಿ ಈಕೆ ಹೋಗಿರುವಂಥದ್ದು ನಾನು ಈಗಾಗಲೇ ಇಲ್ಲಿನಲ್ಲ ಅಕ್ಟೋಬರ್ 22ನೇ ತಾರೀಕು ಆಕೆ ಇನ್ಆ್ಯಕ್ಟಿವ್ ಆಗಿದ್ದಂಥ ಆಕೆ ಅಕೌಂಟ್, ಅಂದರೆ 2 ಇಯರ್ಸಿಂದ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಿರಲ್ಲ. ಆಕೆ ಅಕೌಂಟ್ಗೆ ದುಡ್ಡು ಬರೋದಾಗಲೇ ಹೊರಗಡೆ ಹೋಗೋದು ಯಾವುದೂ ಇರೋದಿಲ್ಲ. ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗುತ್ತೆ, 20 ಲಕ್ಷ ರೂಪಾಯಿ ಆಕೆ ಅಕೌಂಟ್ಗೆ ಬರುತ್ತೆ. ಅಲ್ಲಿಂದ ಸಾಕಷ್ಟು ಮಟ್ಟದಲ್ಲಿ ಲಕ್ಷದಲ್ಲಿ ಆಕೆ ಅಕೌಂಟ್ ಬರೋದು, ಬೇರೆ ಬೇರೆ ಟ್ರಾನ್ಸ್ಫರ್ ಆಗುವಂಥದ್ದು ಇವೆಲ್ಲವೂ ಕೂಡ ಇದೆ. ಅಂದರೆ ಅಕ್ಟೋಬರಿಂದ ಇಲ್ಲಿವರೆಗೂ ಕೂಡ ಆಕೆ ಸಾಕಷ್ಟು ಸರಿ ಇಲ್ಲಿ ಫ್ರೀಕ್ವೆಂಟಾಗಿ ಬಂದಿರುವಂಥದ್ದು, ಗೋಲ್ಡನ್ನು ತಂದಿರುವಂಥದ್ದು ಆಕೆ ಈ ಒಂದು ವಿಚಾರವನ್ನು ಈಗ DRI ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅದು ತನಿಖೆ ಕೂಡ ಮುಂದುವರಿಸಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಕಿರಣ್.